ತೆಂಕುತಿಟ್ಟಿನ ಅಗ್ರಮಾನ್ಯ ಭಾಗವತರಾದ ದಿವಂಗತ ದಿನೇಶ್ ಅಮ್ಮಣ್ಣಯ್ಯ ಇವರಿಗೆ ನುಡಿನಮನ ಕಾರ್ಯಕ್ರಮವು ನಗರದ ಎಸ್ಡಿಎಂ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಯಕ್ಷೋತ್ಸವ ಸಮಿತಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಿವಂಗತ ದಿನೇಶ್ ಅಮ್ಮಣ್ಣಯ್ಯ ಅವರ ಭಾವಚಿತ್ರಕ್ಕೆ ಗಣ್ಯರು ಹಾಗೂ ಹಿತೈಷಿಗಳು ಪುಷ್ಪ ನಮನವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಯಕ್ಷಗಾನ ಭಾಗವತರಾದ ಹರೀಶ್ ಶೆಟ್ಟಿ ಸೂಡ, ಯಕ್ಷಗಾನಕ್ಕೆ ದಿನೇಶ್ ಅಮ್ಮಣ್ಣಯ್ಯ ಅವರ ಕೊಡುಗೆ ಅಪಾರವಾಗಿದೆ. ಇಂತಹ ಮಹಾನ್ ವ್ಯಕ್ತಿಯನ್ನ ಕಳೆದುಕೊಂಡು ಯಕ್ಷಗಾನ ಲೋಕಕ್ಕೆ ನಷ್ಟವಾಗಿದೆ. ಮಾತ್ರವಲ್ಲದೆ ಅವರ ಪದ್ಯವನ್ನು ಯಾರಿಂದಲೂ ಅನುಕರಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಯಾವುದೇ ಒಂದು ಟೆಂಟ್ ಮೇಳ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಟೆಂಟ್ ಮೇಳ ನಡೆಸಬೇಕಾದ್ರೆ ಅಂತ ಪ್ರಬುದ್ಧರಾದಂಥ ಭಾಗವತರು ಬೇಕು, ಪ್ರಬುದ್ಧರಾದಂಥ ಕಲಾವಿದರು ಬೇಕು. 30 ಜನ ಕಲಾವಿದರೆಲ್ಲ ಹಂಚುವುದು ಬೇರೆ ಬೇರೆ ಮೇಳಕ್ಕೆ. ಹಾಗಾಗಿ ಇವತ್ತು ತೆಂಕುತಿಟ್ಟಿನಲ್ಲಿ ಟೆಂಟ್ ಮೇಳ ಎನ್ನುವಂಥದ್ದು ಬರೀ ದಂತಕಥೆಯಾಗಿ ಒಬ್ಬ ಹುಡುಗನನ್ನಲ್ಲಿ ಬರಲಿಕ್ಕೆ ಕಾಲೇಜಿಗೆ ಹೋಗುವ ಮಂಗಳೂರು 2 ವರ್ಷ ಇತ್ತು. ಶ್ರೀ ಎಂ ದಿನೇಶ್ ಅಮ್ಮಣ್ಣಯ್ಯ ಆ ಒಂದು ಪ್ರಸಂಗದ ಅದನ್ನು ಓಡಿಸುವಂಥ ರೀತಿ, ಅವರ ನಿರ್ದೇಶನ, ಕಲಾವಿದರೊಂದಿಗೆ ಅವರು ನಡ್ಕೊಂಡಂಥ ರೀತಿ, ಅವರು ದನದ ಬಹಳ ಸೌಮ್ಯ. ಸಿಟ್ಟು ಬಂದರೆ ಪ್ರಸಂಗದಲ್ಲಿ ರಾಜಿಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ಬೇಕಾದೆಲ್ಲ ಸಿನಿಮಾ ಮಧ್ಯವನ್ನು ಆಡುವುದಿಲ್ಲ. ಆ ಛಂದಸ್ಸಿನಲ್ಲಿದ್ದರೆ ಮಾತ್ರ ಆ ಪ್ರಸಂಗವನ್ನು ಸ್ವೀಕರಿಸ್ತಾರೆ, ತೆಗೆದುಬಿಸಾಡ್ತಾರೆ, ಅಷ್ಟು ಕೋಪ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಹಿರಿಯ ಸಾಹಿತಿ ಭಾಸ್ಕರ್ ರೈ ಅವರು ಮಾತನಾಡಿ, ದಿನೇಶ್ ಅಮ್ಮಣ್ಣಯ್ಯ ಅವರ ಕುಟುಂಬಕ್ಕೆ ಆಗಿರುವ ನಷ್ಟವಲ್ಲ, ಯಕ್ಷಗಾನ ಲೋಕಕ್ಕೆ ಬಹಳಷ್ಟು ಆಘಾತವಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಕೆಲಸವನ್ನು ಸ್ಮರಿಸುವ ಕೆಲಸ ನಿರಂತರವಾಗಿ ಆಗಬೇಕಾಗಿದೆ ಎಂದು ಹೇಳಿದರು. ಈ ಯಕ್ಷಗಾನ ಲೋಕಕ್ಕೆ ಅಂತಹ ಒಂದು ಬಹಳ ದೊಡ್ಡ ಆಘಾತ ಆಗಿ ಹೋಗಿದೆ. ಇದು ದಿನೇಶ್ ಅಮ್ಮಣ್ಣಯ್ಯರ ಕುಟುಂಬಕ್ಕೆ ಆದ ನಷ್ಟ, ಯಕ್ಷಗಾನ ಒಂದು ಕುಟುಂಬಕ್ಕೆ ಆದಂಥ ಬಹಳ ದೊಡ್ಡ ನಷ್ಟ. ನಾವು ಗಾನ ಕೂಗಿದೆ, ಶತಮಾನದ ಗಾನ, ಹೀಗೆಲ್ಲ ಬೇರೆ ಬೇರೆ ಹೆಸರಿಂದ ಹಾಡುಗಾರರಿಗೆ ಬಿರುದುಗಳನ್ನು ಅಥವಾ ಕೆಲವು ಸ್ವಯಂಘೋಷಿತರಾಗಿ ಬಿರುದು ಇಟ್ಟುಕೊಂಡವರು ಕೂಡ ತುಂಬ ಇದ್ದಾರೆ. ಆದರೆ ಬಹುಶಃ ನಾವು ಯಕ್ಷಗಾನವನ್ನು ಕಣ್ಣು ಬಿಟ್ಟು ನೋಡಿದ ಬಳಿಕ ಇಲ್ಲಿಯವರೆಗೆ ಕಂಡ ಹಾಗೆ ಆದ ಹರಿಶಣ ಹೇಳಿದಾಗ ಗಾನಕ್ಕೆ ಹೋಗಿಲ್ಲ ಅಂದರೆ ದಾಮೋದರ ಮಾಡಿದ್ರು. ರಸರಾಗ ಚಕ್ರವರ್ತಿ ಸರಿಯಾದ ಬಿಡು, ಅದರಲ್ಲಿ ಏನಿಲ್ಲ. ಯಾರು ಅವರು ಇಟ್ಟುಕೊಟ್ಟದಲ್ಲ, ಜನ ಕೊಟ್ಟದ್ದು. ಕಂಚಿನ ಕಂಠ ಕಾಳಿಂಗನವ, ಅದು ಬಿಟ್ಟರೆ ಬೇರೆ ಯಾವ ಬಿರುದುಗಳಿಗೂ ಪಡ್ಕೊಂಡವರಿದ್ದಾರೋ ಅವರಲ್ಲಿ ಅರ್ಹತೆ ಇದೆ. ಅದೇ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಅವರು ನ್ಯಾಯ ಕೊಟ್ಟಿದ್ದಾರೆ ಅಥವಾ ಆ ರೀತಿಯಿಂದ ಅವರಿಗೆ ಸಿಕ್ಕಿದೆ ಅಂತ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕ ಪುಷ್ಪರಾಜ್, ಭಾಗವತ ಸತೀಶ್ ಶೆಟ್ಟಿ ಬೋಂದೇಲ್, ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು, ಸುಬ್ರಹ್ಮಣ್ಯ ಭಟ್, ಮೀನಾಕ್ಷಿ ರಾಮಚಂದ್ರ, ಅರುಣಾ ನಾಗರ್, ಎಸ್ಡಿಎಂ ಯಕ್ಷೋತ್ಸವ ಸಮಿತಿಯ ಸದಸ್ಯರು, ವಿದ್ಯಾರ್ಥಿಗಳು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಕನಸಲು